ಜಡೇಶ್ ಕೆ ಹಂಪಿ ನಿರ್ದೇಶನದ ಲ್ಯಾಂಡ್ ಲಾರ್ಡ್ ಸಿನಿಮಾದ ಅಭಿಮಾನಿಗಳ ಲ್ಯಾಂಡ್ ಲಾರ್ಡ್ ಉತ್ಸವ ಅಂತ ಇದೇ 18ನೇ ತಾರೀಕು ನಂದಿ ಲಿಂಕ್ಸ್ ಗ್ರೌಂಡ್ ಒಳಗಡೆ ನಾವು ಆಚರಿಸ್ತಾ ಇದ್ದೀವಿ. ಸೊ ಹಂಗಾಗಿ ಎಲ್ಲ ಅಭಿಮಾನಿಗಳು ಬೆಳಿಗ್ಗೆ 10ರಿಂದ 11 ಗಂಟೆ ಒಳಗಡೆ ಬಂದು ಇಲ್ಲಿ ನಿಮ್ಮ ಜೊತೆ ಉತ್ಸವನ ಆಚರಿಸಿ ನಿಮ್ಮ ಕೈಯಲ್ಲಿ ಟ್ರೈಲರ್ನ ರಿಲೀಸ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ. ನೀವೆಲ್ಲರೂ ಬರ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಸರ್ ಅವರ ಮನೆ. ಇದು ಹೊಸಕೆರಳ್ಳಿಯಲ್ಲಿರುವ ದುನಿಯಾ ವಿಜಯ್ ಸರ್ ಅವರ ಮನೆ. ಈಗ ಸದ್ಯಕ್ಕೆ ಅಂದರೆ ಮನೇನ ರಿನೋವೇಷನ್ ಮಾಡ್ತಾ ಇದ್ದಾರೆ. ಸೊ ಮನೇಲಿ ಇವಾಗ ಪೇಂಟಿಂಗ್ ಕೆಲಸ ನಡೀತಾ ಇದೆ. ಸೊ ಬಾಸ್ ಇವಾಗ ಇಲ್ಲಿಲ್ಲ. ಸೊ ಯಾರೂ ಈ ಮನೆ ಹತ್ರ ಬರೋಕ್ಕೆ ಹೋಗ್ಬೇಡಿ. ಹಾಗೆ ಇಲ್ಲಿ ನೋಡ್ಬೋದು ಹೊಸಕೆರಳ್ಳಿ ಫ್ಲೈಓವರ್. ಇದು ಹೊಸಕೆರಳ್ಳಿ ಫ್ಲೈಓವರ್ ಕಡೆಯಿಂದ ನಾಯಂಡಹಳ್ಳಿಗೆ ಹೋಗೋ ರಸ್ತೆ ಇದು. ಸೊ ನಮಗೆ ಇಲ್ಲಿ ರೈಟ್ ಸೈಡಲ್ಲೇ ದುನಿಯಾ ವಿಜಯ್ ಸರ್ ಮನೆ ಇರೋದು. ಸೊ ನಿಮಗೆ ಏನಪ್ಪ ಇದು ಅಂತಂದರೆ, ಇದೇ 20ನೇ ತಾರೀಕು ದುನಿಯಾ ವಿಜಯ್ ಸರ್ ಅವರ ಬರ್ತ್ಡೇ ಇದೆ. ಸೊ ಅವರ ಬರ್ತ್ಡೇನ ಈ 20ನೇ ತಾರೀಕು ಆಚರಿಸ್ಕೊತಾ ಇಲ್ಲ. ಯಾಕಪ್ಪ ಅಂದರೆ ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಮೂವಿ ಇವೆಂಟ್ ಇರೋದು, ಅಂದರೆ ರಿಲೀಸಿಂಗ್ ಇರೋದ್ರಿಂದ. ಸೊ ಆ ಫ್ರೀ ಇವೆಂಟ್ ಅಂದರೆ ಏನಪ್ಪ ಅಂದರೆ ಟ್ರೈಲರ್ ಲಾಂಚು ಹಾಗೆ ಸಾಂಗ್ ಲಾಂಚ್ ಇರೋದ್ರಿಂದ ಇದೇ 18ನೇ ತಾರೀಕು ಭಾನುವಾರ ಬೆಳಗ್ಗೆ 10ರಿಂದ 11 ಗಂಟೆಯವರೆಗೆ ಅಭಿಮಾನಿಗಳಿಂದ ಸಾಂಗ್ನ ಅಥವಾ ಟ್ರೈಲರ್ನ ಲಾಂಚ್ ಮಾಡ್ಬೇಕಂದ್ಬಿಟ್ಟು ದುನಿಯಾ ವಿಜಯ್ ಸರ್ ಅವರು ಇದೇ 18ನೇ ತಾರೀಕು ಭಾನುವಾರ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಬರ್ತಾಯಿದ್ದಾರೆ. ಸೊ ಇದರಿಂದ ಇದೇ 18ನೇ ತಾರೀಕು ಅವರು ಬರ್ತ್ಡೇನೂ ಆಚರಿಸ್ಕೊತಾ ಇದ್ದಾರೆ. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಪ್ರತಿ ವರ್ಷ ಜನವರಿ 19ನೇ ತಾರೀಕಿಂದ 20ನೇ ತಾರೀಕುವರೆಗೂ ಎಲ್ಲ ಅಭಿಮಾನಿಗಳನ್ನ ಅವರ ತಂದೆ ತಾಯಿಯ ಪುಣ್ಯಭೂಮಿ ಸ್ಥಳದಲ್ಲಿ ಬರ್ತ್ಡೇನ ಆಚರಿಸ್ಕೊತಾ ಇದ್ರು. ಆದರೆ ಈ ವರ್ಷ 2026ನೇ ಇಸ್ವಿಯಲ್ಲಿ ಜನವರಿಯಲ್ಲಿ ಬರ್ತ್ಡೇ 20ನೇ ತಾರೀಕು ಇರೋದ್ರಿಂದ ಈ ವರ್ಷ 20ನೇ ತಾರೀಕು ಬರ್ತ್ಡೇನ ಆಚರಿಸ್ಕೊತಾ ಇಲ್ಲ. ಅದೇ ಬರ್ತ್ಡೇನ ಇದೇ 18ನೇ ತಾರೀಕು ನಂದಿ ಲಿಂಕ್ ಗ್ರೌಂಡ್ನಲ್ಲಿ 10ರಿಂದ 11 ಗಂಟೆ ಒಳಗಡೆ ಆಚರಿಸ್ಕೊತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಅಂದರೆ ಉತ್ತರ ಕರ್ನಾಟಕದಿಂದ ತುಂಬ ಜನ ಬರ್ತೀರಾ. ಸೊ ಇದರಿಂದ ಅವ್ರಿಗೆ ಈ ಮಾಹಿತಿ. ಸೊ ಮೇಜರಾಗಿ ಬನಶಂಕರಿ ಕಡೆಯಿಂದ ನಾಯಂಡಹಳ್ಳಿಗೆ ಹೋಗೋ ರಸ್ತೆಯಲ್ಲಿ ವೀರಭದ್ರ ಸಿಗ್ನಲ್ ಅಂತ ಬರುತ್ತೆ. ಸೊ ಅಲ್ಲಿ ಇಳ್ಕೊಂಡ ಅಂದರೆ ಅಲ್ಲಿಂದ ಒಂದು 200ಇಂದ 500 ಮೀಟರ್ಸ್ ದೂರದಲ್ಲೇ ನಂದಿ ಲಿಂಕ್ ಗ್ರೌಂಡ್ ಇರೋದು. ಸೊ ಅದಾಯಿತು ಅಂದರೆ ಇನ್ನು ಮತ್ತೆ ಮೆಜೆಸ್ಟಿಕ್ ಕಡೆಯಿಂದ ಏನಾರು ಬರೋಂಗಿತ್ತು ಅಂದರೆ ಬಸ್ಗಳು ನಾಯಂಡಹಳ್ಳಿಗೆ ಯಾವ ಬಸ್ ಬರ್ತಾವೋ ಸೊ ಆ ಬಸ್ ಮುಖಾಂತರ ನಾಯಂಡಹಳ್ಳಿ ಸಿಗ್ನಲ್ ಹತ್ರ ಇಳಿದು ಅಲ್ಲಿಂದ ಒಂದು 1/4 ಕಿಲೋಮೀಟರ್ ದೂರ ಬಂತು ಅಂದ್ರೆ ಈ ನಂದಿ ಲಿಂಕ್ ಗ್ರೌಂಡ್ ಬರುತ್ತೆ. ಸೊ ಅದು ಬಿಟ್ಟ ಅಂದರೆ ಮೆಟ್ರೋ ಇದರಲ್ಲೂ ಅವೈಲೇಬಲ್ ಇದೆ. ಮೆಟ್ರೋದಲ್ಲಿ ಬರೋಂಗಿತ್ತು ಅಂತಂದರೆ ಪರ್ಪಲ್ ಲೈನ್ ಇದೆ. ಪರ್ಪಲ್ ಲೈನ್ ಮೆಜೆಸ್ಟಿಕ್ ಕಡೆಯಿಂದ ಪರ್ಪಲ್ ಲೈನ್ ಹತ್ತದಂದರೆ ಮೈಸೂರು ರಸ್ತೆ ಅಂತ ಹತ್ತಿದ್ರೂ ನಿಮಗೆ ನಾಯಂಡಹಳ್ಳಿಗೆ ಬಂದು ಇಳಿದು ನಾಯಂಡಹಳ್ಳಿ ಅಂದ್ರೆ ಇದು ನಂದಿ ಲಿಂಕ್ ಗ್ರೌಂಡ್ ಇದೆ. ಸೊ ಹಾಗೆ ನಿಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲೂ ಲೊಕೇಶನ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಲೊಕೇಶನ್ ಹಾಕಿರ್ತೀನಿ. ನೀವು ಈಸಿಯಾಗಿ ಬರ್ಬೋದು. ಇದೇ 18ನೇ ತಾರೀಕು ಬೆಳಗ್ಗೆ 10ರಿಂದ 11 ಗಂಟೆ ಒಳಗಡೆ ಪ್ರತಿಯೊಬ್ಬರು ಬಂದು ನಮ್ಮ ದುನಿಯಾ ವಿಜಯ್ ಸರ್ ಅವರ ಲ್ಯಾಂಡ್ ಲಾರ್ಡ್ ಮೂವಿಯ ಇವೆಂಟ್ನ ಸಕ್ಸಸ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸೊ ಮೇಜರಾಗಿ ನೋಡಿ, ಇದು ವೀರಭದ್ರ ಫ್ಲೈಓವರು. ಸೊ ಹೀಗೆ ಮೇಲ್ಗಡೆ ಬಂತಂದರೆ ಇಲ್ಲಿ ನಮ್ಮ ನೈಸ್ ರೋಡ್ ಲಿಂಕ್ ಸಹ ಇದೆ. ಇಲ್ಲಿ ನೈಸ್ ರೋಡ್ ಲಿಂಕಿಂದನೂ ಸಹ ನೀವು ಬರ್ಬೋದು. ಯಾರಾದರೂ ನೈಸ್ ರೋಡಲ್ಲಿ ಇದು ಮಾಡ್ತು ಅಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಈಸಿಯಾಗಿ ಕ್ಲಿಕ್ ಮಾಡಿ ಬರ್ಬೋದು. ಸೊ ಇಲ್ಲಿ ಫ್ಲೈಓವರ್ ಇಳಿತಾ ಇದ್ದಂಗೆ ಸ್ವಲ್ಪ ಮುಂದೆ ಬಂತಂದರೆ ನಮಗಿಲ್ಲಿ ಲೆಫ್ಟ್ ಸೈಡ್ಗೆ ತೊಗೊಬೋದು. ಯಾಕಂದರೆ ಇದು ಒನ್ ವೇ, ಮುಂದೆ ಹೋಯ್ತು ಅಂದರೆ ಒನ್ ವೇ ಇರುತ್ತೆ. ಸೊ ಇಲ್ಲೇ ನಾವು ಲೆಫ್ಟ್ ಸೈಡ್ಗೆ ತೊಗೋಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ನೀವು ಆ ಸೈಡ್ ಬಂತು ಅಂದರೆ ಕೆಳಗಡೆಯಿಂದ ಬರ್ಬೋದು. ಸೊ ನೋಡಿ, ಇಲ್ಲಿ ನಂದಿ ಲಿಂಕ್ ಗ್ರೌಂಡ್ ಅಂತ. ಸೊ ಇದೆಲ್ಲ ವೆಡ್ಡಿಂಗು ಇವೆಂಟ್ಸು ಇದೆಲ್ಲ ನಡೀತಾ ಇರುತ್ತೆ. ಈಗಾಗಲೇ ಗೊತ್ತಿರ್ಬೋದು, ಇದೊಂದು ಸೆಲೆಬ್ರಿಟಿ ಪ್ಲೇಸ್ ಅಂತಲೇ ಹೇಳ್ಬೋದು ನಂದಿ ಲಿಂಕ್ ಗ್ರೌಂಡ್. ಯಾಕಪ್ಪ ಅಂತಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬರ್ತ್ಡೇನೂ ಇಲ್ಲೇ ಆಯಿತು. ಅದಾದಮೇಲೆ ರಿಷಬ್ ಶೆಟ್ಟಿ ಸರ್ ಅವರ ಬರ್ತ್ಡೇನೂ ಸಹ ಇದೇ ನಂದಿ ಲಿಂಕ್ ಗ್ರೌಂಡ್ನಲ್ಲೇ ಆಯಿತು. ಈಗ ಏನಪ್ಪ ಅಂದರೆ ಸೆಲೆಬ್ರಿಟಿಗಳು ಮನೆ ಮುಂದೆ ಬರ್ತ್ಡೇ ಆಯಿತು ಅಂತಂದರೆ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ. ಸೊ ಇದೊಂದು
ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಥರ ಇವೆಂಟ್ ಪ್ಲೇಸ್ಗಳ್ನ ಇಂಥದ್ದು ಹತ್ರ ಮಾಡ್ಕೊಂಡ ಅಂದರೆ ಅಭಿಮಾನಿಗಳಿಗೂ ತೊಂದರೆ ಇರಲ್ಲ. ಸೊ ಅವ್ರಿಗೂ ಬಸ್ ಅವೈಲೇಬಲಿ ಈಸಿಯಾಗೇ ಇದೆ. ಸೊ ನೀವು ಇಲ್ಲಿ ಯಾವುದೇ ಇದ್ರೂ ಯಾವ ಕಡೆಯಿಂದ ಅಂದು ಬಂದ್ರೂ ನಾಯಂಡಹಳ್ಳಿ ಬಸ್ ಹತ್ತದ ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿಂದ ಈ ಗ್ರೌಂಡು ಹತ್ರ ಆಗುತ್ತೆ. ಮೆಟ್ರೋ ಸೌಲಭ್ಯನೂ ಇದೆ. KSRTCಯಲ್ಲಿ ಮೈಸೂರು ಕಡೆಯಿಂದ ಬರೋರಿದ್ರೂ ಈ ನಾಯಂಡಹಳ್ಳಿ ಸಿಗ್ನಲ್ ಇಳ್ಕೊಬೋದು. ನೋಡಿ ಇದೆ ಲೆಫ್ಟ್ ಸೈಡ್ನಲ್ಲೇ, ಅಲ್ಲಿಂದ ಬಂದು ರೈಟ್ ತೊಗೊಂಡು ಸೊ ಇಲ್ಲಿ ರೈಟಿಗೆ ತೊಗೋಬೇಕಾಗುತ್ತೆ. ಸೊ ಈ ಲೆಫ್ಟ್ ಸೈಡ್ ಏನು ಕಾಣುತ್ತೆ ಇದೆಲ್ಲ ನಂದಿ ಲಿಂಕ್ ಗ್ರೌಂಡ್ನ ಪಾರ್ಕಿಂಗ್ ವ್ಯವಸ್ಥೆ. ಸೊ ಇದೇ ಮೇಯ್ನು ಎಂಟ್ರೆನ್ಸು. ನೋಡಿ ಸ್ನೇಹಿತರೆ, ಇದೇ ಇವೆಂಟ್ ನಡೆಯೋ ಸ್ಥಳ ನಂದಿ ಲಿಂಕ್ ಗ್ರೌಂಡು. ಸೊ ವಿಶಾಲವಾಗಿದೆ. ಇದೆಲ್ಲ ನೋಡಿ, ಇದೆಲ್ಲ ಪ್ಲೇಸೂ ಅದೇ ನಂದಿ ಲಿಂಕ್ ಗ್ರೌಂಡು. ಸೊ ಇಲ್ಲಿಂದ ನಾನು ನಿಮಗೆ ನಾಯಂಡಹಳ್ಳಿ ಎಷ್ಟು ಹತ್ರ ಇದೆ ಅಂತ ತೋರಿಸ್ತೀನಿ. ಸೊ ಇಲ್ಲೇ ನಮಗೆ ಮತ್ತೆ ಅದೇ ನಾವು ಏನು ರೋಡ್ ಬಂದ್ವೋ ಅದೇ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ನಾವು ಲೆಫ್ಟ್ಗೆ ತೊಗೋಬೇಕಾಗುತ್ತೆ. ನಿಮ್ಗೆ ಇಲ್ಲೇ ನೋಡಿ ಮೇನ್ ರೋಡ್ಗೆ ಈಸಿಯಾಗಿ ಕಾಣುತ್ತೆ ನಂದಿ ಲಿಂಕ್ ಗ್ರೌಂಡ್ ಅಂತ. ನೀವೇನಾದರೂ ನಾಯಂಡಹಳ್ಳಿ ಕಡೆಯಿಂದ ಬಂದು ಇಳಿದ್ಬಿಟ್ಟು ಲೊಕೇಶನ್ನ ಹಾಕಿರ್ತೀನಿ, ಈಸಿಯಾಗಿ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೂ ನಿಮ್ಗೆ ಈಸಿಯಾಗಿ ಕಾಣಿಸುತ್ತೆ. ನೋಡಿ ಇದು ಮೇನ್ ರೋಡು. ಸೊ ಈ ಮೇನ್ ರೋಡ್ನಲ್ಲೇ ನಮ್ಗೆ ಈಸಿಯಾಗಿ ಇಲ್ಲಿ ಕಾಣಿಸುತ್ತೆ ನೋಡಿ, ಆ ಫ್ಲೈಓವರ್ ಸಹ ಕಾಣಿಸುತ್ತೆ. ಯಾವುದಪ್ಪ ಅಂದರೆ ಮೆಟ್ರೋದು ಫ್ಲೈಓವರ್ ಕಾಣಿಸುತ್ತೆ. ಕೆಳಗಡೆನೆ ಈ ಫ್ಲೈಓವರ್ ಕೆಳಗಡೆನೆ KSRTC BMTC ಬಸ್ಗಳೆಲ್ಲನೂ ಸಹ ಇಲ್ಲೇ ಇರೋದು. ಮೈಸೂರು ರಸ್ತೆ ಅಂತ ಹೇಳ್ಬೋದು, ನಾಯಂಡಹಳ್ಳಿ ಅಥವಾ ಮೈಸೂರು ರಸ್ತೆ ಅಂತ ಹೇಳ್ಬೋದು. ನೋಡಿ ಇದೆಲ್ಲನೂ ನಂದಿ ಗ್ರೌಂಡ್ ಲಿಂಕಿಗೆ ಸೇರುತ್ತೆ. ಸೊ ನೀವು ಇಲ್ಲಿ ಕಾಣ್ಬೋದು ಮೇಲ್ಗಡೆ ಇದೆ ನಾಯಂಡಹಳ್ಳಿ ಅಥವಾ ಮೈಸೂರು ರಸ್ತೆ ಸಿಗ್ನಲ್. ಇಲ್ಲಿಂದ ನಿಮಗೆ ಒಂದು 500 ಮೀಟರ್ಸು ಅಷ್ಟು ದೂರ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದುನಿಯಾ ವಿಜಯ್ ಅಭಿಮಾನಿಗಳಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.